ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ. ಒಂದು ಕಾಲ ಏನಂದ್ರೆ ಹೇಗಿತ್ತು ಅಂದ್ರೆ ನಿಮಗೆ ಕನ್ನಡ ಬರುತ್ತೆ ಅಂದ್ರೆ ನಿಮಗೆ ಹಾಡಕ್ ಅವಕಾಶ ಸಿಗ್ತಾ ಇರ್ಲಿಲ್ಲ, ಕನ್ನಡ ಬರ್ದೇ ಇದ್ರೆ ಅವಕಾಶ ಸಿಗೋದು. ಆ ಥರ ತುಂಬಾ ಸ್ಟ್ರಾಂಗ್ ಆಗಿ ಅದನ್ನ ಪಾಲಿಸಿದಂಥ ಟೈಮ್ ಇತ್ತು. ಶಿಶುನಾಳ್ ಶರೀಫರ ಗೀತೆಗಳನ್ನ ಎಲ್ಲರೂ ಸೇರಿ ಒಟ್ಟಾಗಿ ಹಾಡಬೇಕು ಅನ್ನೋದು ಒಂದು ನನಗೆ ಆಸೆ. ವಚನ ಸಂಗೀತವನ್ನ ಹಾಡೋದು, ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ. ಭಾವಗೀತೆಗಳಲ್ಲಿ ಹೊಸ ಹೊಸ ಭಾವಗೀತೆಗಳನ್ನ ಟ್ಯೂನ್ ಮಾಡಿಬಿಟ್ಟು ಕಂಪೋಸ್ ಮಾಡಿ, ಈಗಿನ ಕಾಲದಲ್ಲಿ ಆಲ್ಬಮ್ ಅನ್ನೋದಕ್ಕಿಂತ ಸಿಂಗಲ್ ಅಂತ ಹೇಳ್ತಾರಲ್ವ, ಆ ಥರ ಬೇರೆ ಬೇರೆ ನನಗಿಷ್ಟವಾದ ಕಲಾವಿದರ ಜೊತೆ ಕೊಲ್ಯಾಬೊರೇಟ್ ಮಾಡ್ತಾ 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 ರಿಲೀಸ್ ಮಾಡಬೇಕು ಅನ್ನೋ ಆಸೆ. ಜನ ಯಾವಾಗ ಹೇಗೆ ನಮ್ಮ ಸಂಗೀತ ಕೇಳ್ತಾರೆ, ಒಂದು ಇಡೀ ಆಲ್ಬಮ್ ಕೇಳ್ತಾರ? ಆ ಥರ ಕೇಳ್ತಾರ ಜನ? ಇಲ್ಲ, ಆ ಥರ ಕೇಳೋದು ಐ ಡೋಂಟ್ ಥಿಂಕ್ ಸೊ. ಅದು ವಾಪಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗ ನಮಗೇನೋ ಬರುತ್ತೆ ಅಂತ ಅನ್ಕೊಂಬಿಟ್ರೆ ನಾವು ಅಲ್ಲೇ ಸೋತೋಗ್ಬಿಡ್ತೀವಿ. ನನ್ನ ಆಂಬಿಷನ್ ಏನು ಫಿಲಮ್ ಸಿಂಗರ್ ಆಗಬೇಕು ಅಂತ ಅಲ್ಲ, ನನ್ನ ಆಂಬಿಷನ್ ಸಿಂಗರ್ ಆಗಬೇಕು ಅಂತ. ಸುಗಮ ಸಂಗೀತದಲ್ಲಿ ನನಗೆ ತುಂಬ ನೆಮ್ಮದಿ ಇದೆ. ನೀ ಹೇಂಗ ನೋಡಬ್ಯಾಡ ನನ್ನ, ನೀ ಹೇಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ, ನೀ ಹಿಂಗ ನೋಡಬ್ಯಾಡ ನನ್ನ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ನನಗೆ ಮಾತ್ರ ಅವರು ತುಂಬಾ ಸ್ಪೆಷಲ್. ಅವರ ಫ್ಯಾನ್ ನಾನು ಅಂತ ಹೇಳಿದ್ರು ತಪ್ಪಿಲ್ಲ. ಬಿಕಾಸ್ ತುಂಬಾ ಅವರ ಹಾಡುಗಳನ್ನು ಕೇಳ್ತೀನಿ, ರಿಪೀಟ್ ಮಾಡ್ಕೊಂಡು ಅದೇ ಹಾಡನ್ನ ಕೇಳ್ತೀನಿ. ಸಿಂಗರ್ ಹೌದು, ರಂಗಭೂಮಿ ಕಲಾವಿದೆ ಕೂಡ ಹೌದು, ನಟಿ ಕೂಡ ಹೌದು, ಮಲ್ಟಿ ಟ್ಯಾಲೆಂಟೆಡ್ ಅಂತಂದ್ರೂ ತಪ್ಪಾಗೋದಿಲ್ಲ. ಎಸ್, ಸಿಂಗರ್ MD ಪಲ್ಲವಿ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಇದ್ದಾರೆ. ಅವರ ಬಗ್ಗೆ, ಅವರ ರಂಗಭೂಮಿ ಕಲಾವಿದರ ಆಗಿರುವಂತಹ ಅವರ ಒಂದು ಜರ್ನಿ ಬಗ್ಗೆ, ಹಾಗೆ ಅವರ ಸಿಂಗಿಂಗ್ ಬಗ್ಗೆ ಪ್ರತಿಯೊಂದನ್ನು ಮಾತಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮ್ಯಾಮ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನೀವು ನಮಗೆ ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ. ಮೈ ಆನರ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಾ ಇವಾಗ? ಸೊ ನಮಗೆ ಅದ್ರದ್ದೊಂದು ಸ್ವಲ್ಪ ಅಪ್ಡೇಟ್ ಕೊಡಿ, ಆಮೇಲೆ ನಾವು ಇಂಟರ್ವ್ಯೂನ ಸ್ಟಾರ್ಟ್ ಮಾಡ್ತಾ. ಓಹೋ, ಥ್ಯಾಂಕ್ ಯು. ಹುಷಾರಾಗಿದ್ದೀನಿ, ಆರಾಮಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ, ಏನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಇದರಲ್ಲಿ, ಒಂದು ಸಂಗೀತದಲ್ಲೇ ಆದರೆ ಏನು ಮಾಡ್ತಾ ಇದ್ದೀನಿ, ಒಂದಷ್ಟು ಕಾರ್ಯಕ್ರಮಗಳು ಏನು ಕರ್ನಾಟಕದಲ್ಲಿ ಎಲ್ಲ ಕಡೆ ಭಾವಗೀತೆ ಇರಬಹುದು, ವಚನ ಸಂಗೀತ ಇರಬಹುದು, ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಒಂದು ಬ್ಯಾಂಡ್ ಹೊಸದಾಗಿ ಮೊನ್ನೆ ಡಿಸೆಂಬರಲ್ಲಿ ಒಂದು ಹೊಸ ಬ್ಯಾಂಡನ್ನು ಸ್ಟಾರ್ಟ್ ಮಾಡಿದ್ವಿ. ವಚನ ಸಂಗೀತವನ್ನು ಅದ್ರ ಮೂಲಕ ಹಾಡೋದು, ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ. ಕಾಯಕ ಅನ್ನೋ ಹೆಸರು ಅದಕ್ಕೆ. ಅದೊಂದು. ಆಮೇಲೆ ಶಿಶುನಾಳ್ ಶರೀಫರ ಗೀತೆಗಳನ್ನು ಎಲ್ಲರೂ ಸೇರಿ ಒಟ್ಟಾಗಿ ಹಾಡಬೇಕು ಅನ್ನೋದು ಒಂದು ನನಗೆ ಆಸೆ. ಆ ಥರ ಎಲ್ಲರೂ ಸೇರಿ ಒಂದು ಸಮೂಹದಲ್ಲಿ ಹಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ. ಸೊ ಅದಕ್ಕೆ ಒಂದಷ್ಟು ನಾನು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀನಿ. ಎಲ್ಲ ಜನ ಸೇರಿ, ನಾನು ಅವ್ರಿಗೆ ಒಂದೆರಡು ಹಾಡುಗಳನ್ನು ಹೇಳ್ಕೊಡ್ತೀನಿ, ಅದೆಲ್ಲ ಸೇರಿ ಒಟ್ಟಿಗೆ ಶಿಶುನಾಳ ಶರೀಫರ ಗೀತೆಗಳನ್ನು ಹಾಡುವಂಥ ಒಂದು ಇದು ಪ್ರಯತ್ನ. ಆಮೇಲೆ ಭಾವಗೀತೆಗಳಲ್ಲಿ ಹೊಸ ಹೊಸ ಭಾವಗೀತೆಗಳನ್ನು ಟ್ಯೂನ್ ಮಾಡಿಬಿಟ್ಟು ಕಂಪೋಸ್ ಮಾಡಿ, ಬೇರೆ ಬೇರೆ ನನಗೆ ಇಷ್ಟವಾದ ಕಲಾವಿದರ ಜೊತೆ ಕೊಲ್ಯಾಬೊರೇಟ್ ಮಾಡಿ ಒಂದೊಂದೇ ಇವಾಗ ಏನಂತಾರೆ ಈಗಿನ ಕಾಲದಲ್ಲಿ ಆಲ್ಬಮ್ ಅನ್ನೋದಕ್ಕಿಂತ ಸಿಂಗಲ್ ಅಂತ ಹೇಳ್ತಾರಲ್ಲ, ಒಂದೊಂದೇ ಸಿಂಗಲ್ ಬಿಡೋದು ಟು ರಿಲೀಸ್ ಅ ಸಿಂಗಲ್ ಅಂತ. ಆ ಥರ ಭಾವಗೀತೆಗಳಲ್ಲಿ ಒಂದೊಂದೇ ಸಿಂಗಲ್ ಅನ್ನ ಬೇರೆ ಬೇರೆ ನನಗಿಷ್ಟವಾದ ಕಲಾವಿದರ ಜೊತೆ ಕೊಲ್ಯಾಬೊರೇಟ್ ಮಾಡ್ತಾ 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 ರಿಲೀಸ್ ಮಾಡಬೇಕು ಅನ್ನೋ ಆಸೆ. ಅದರಲ್ಲಾಗಲೇ 2 ಮಾಡಿದ್ದೀನಿ ನಾನು. ಒಂದು ಸುಷ್ಮಿತ್ ಸೇನ್ ಅನ್ನೋ ಒಬ್ಬ ಬಹಳ ಹೆಸರಾಂತ ಗಿಟಾರಿಸ್ಟ್, ಅವ್ರ ಜೊತೆ ಒಂದು ಮಾಡಿದ್ದೀನಿ. ಇನ್ನೊಂದು ಬಹಳ ಯಂಗ್ ಬಟ್ ಎಕ್ಸ್ಟ್ರೀಮ್ಲಿ ವಂಡರ್ಫುಲ್ ವಯಲಿನಿಸ್ಟ್ ಅಪೂರ್ವ ಕೃಷ್ಣ ಅಂತ, ಅವಳ ಜೊತೆ ಒಂದು ಹಾಡನ್ನು ಮಾಡಿದ್ದೀನಿ, ಕುವೆಂಪು ಅವರ ಓ ನನ್ನ ಚೇತನ. ಹೀಗೆ ಇನ್ನು ಮುಂದುವರಿತಾ ಇದೆ ಆ ಪ್ರಾಜೆಕ್ಟು. ಇದಿಷ್ಟು ಸಂಗೀತ. ಆದರೆ ನಾಟಕದಲ್ಲಿ ಇತ್ತೀಚೆಗೆ ಬಾಂಬೆನಲ್ಲಿ ಒಂದು ಏನಂತಾರೆ ಅಂಬೇಡ್ಕರೈಟ್ ಆಪೆರಾ, ಒಂದು ಆಪೆರಾ, ಅದೊಂದು ಸ್ಟೇಜ್ ಪ್ರೊಡಕ್ಷನ್, ಅದಕ್ಕೆ ಸಂಗೀತವನ್ನು ನಾನು ಕಂಪೋಸ್ ಮಾಡಿದೆ. ಅದು ಜನವರಿನಲ್ಲಿ
2025 ಬಾಂಬೆನಲ್ಲಿ ಪ್ರೀಮಿಯರ್ ಆಯಿತು. ಅದು ಎಲ್ಲ ಕಡೆ ಇವಾಗ ಶೋಸ್ ಆಗ್ತಾ ಇದೆ. ಅದೊಂದು. ಆಮೇಲೆ ನಾನು ಕೂಡ ನಟಿಸುವಂಥ ಒಂದು ನಾಟಕ ಇದೆ, ಡೆಸ್ಡೆಮೋನಾ ರೂಪಕಂ ಅಂತ. ಅದು ಕೂಡ ಒಂದು ಆಪೆರಾಟಿಕ್ ಫಾರ್ಮಲ್ಲಿದೆ. ಹಾಡು, ನಟನೆ, ಡೈಲಾಗು, ಮ್ಯೂಸಿಕ್ಕು ಎಲ್ಲ ಇದೆ ಅದರಲ್ಲಿ. ಅದು ಇಬ್ಬರು ಆ್ಯಕ್ಟ್ ಮಾಡುವಂಥ ಒಂದು ನಾಟಕ. ನಾನು ಮತ್ತು ಬಿಂದು ಮಾಲಿನಿ ಅಂತ ಇನ್ನೊಬ್ರು ಬಹಳ ಒಳ್ಳೆ ಕಲಾವಿದೆ, ಅವರ ಜೊತೆ ನಾನು ಮಾಡೋವಂಥ ಒಂದು ನಾಟಕ. ಅದು ಡೈರೆಕ್ಟ್ ಮಾಡಿರೋದು ಅಭಿಷೇಕ್ ಮಜುಮ್ದಾರ್ ಅಂತ. ಇದು ಒಂದಷ್ಟು ಶೋಸ್ಗಳು ನಡೀತಾ ಇದೆ. ಇನ್ನೇನು ಇನ್ನೂ ತುಂಬಾ ಇದೆ ಈ ತರ. ಯಾವುದೋ ಒಂದು ಚಲನಚಿತ್ರ ಸ್ಕ್ರಿಪ್ಟ್ ನನಗೆ ಹೇಳಿದ್ದಾರೆ, ಅದರಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದೊಂದು ಫಿಲ್ಮ್. ಅದು ಇವಾಗ ಇನ್ನೊಂದು 1 ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿವರೆಗೂ ಇಷ್ಟು ನೆನಪಿರೋ ಪ್ರಕಾರ ಇಷ್ಟಿದೆ. ಸೊ ನೀವು ಅವಾಗ ಒಂದು ಮಾತು ಹೇಳಿದ್ರಿ, ನೀವು ನಮ್ಮ ಕಾಲದಲ್ಲಿ ನಾವು ಆಲ್ಬಮ್ ಅಂತ ಇದ್ವಿ, ಇವಾಗ ಅದನ್ನ ಸಿಂಗಲ್ ಅಂತಾರೆ ಅಂತ. ಸೊ ಎಷ್ಟು ನಿಮಗೆ ಅದು ರೆವಲ್ಯೂಷನರಿ ಅನ್ಸುತ್ತೆ? ಬಿಕಾಸ್ ಅವಾಗಿನ ಒಂದು ಭಾವಗೀತೆಗಳಿಂದ ಕೇಳುವಂತಹ ಜನಗಳ ಒಂದು ಮನಸ್ಥಿತಿ, ಇವಾಗಿನ ಜನರ ಮನಸ್ಥಿತಿ, ನಿಮಗೆ ಎಷ್ಟು ಚೇಂಜಸ್ ಅನ್ಸುತ್ತೆ? ನೀವು ಅದ್ರ ಪ್ರಕಾರ ನಿಮ್ಮನ್ನ ನೀವು ಹೆಂಗೆ ಆಕ್ಟ್ ಮಾಡ್ಕೊಳ್ತೀರಾ ಅದಕ್ಕೆ ಅಂತ? ತುಂಬಾ ಬದಲಾವಣೆ ಆಗಿದೆ. ಒಂದು ಬದಲಾವಣೆ ಒಂದು ದಿಕ್ಕಿನಲ್ಲಾಗಿಲ್ಲ, ಬೇರೆ ಬೇರೆ ದಿಕ್ಕಲ್ಲಿ ಬದಲಾವಣೆಗಳಾಗಿದೆ. ಸೊ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇಟ್ಸ್ ಅ ಬಿಗ್ ಚಾಲೆಂಜ್. ಒಂದೇನಂದ್ರೆ ನಮ್ಮಲ್ಲಿದ್ದ ಅದ್ಭುತವಾದ ಸಂಯೋಜಕರು ಈಗ ಇಲ್ಲ. ಅನಂತ ಸ್ವಾಮಿ ಅವರಿರ್ಬೋದು, ಅಶ್ವಥ್ ಅವರಿರ್ಬೋದು, ರಾಜು ಅನಂತ ಸ್ವಾಮಿ ಅವರಿರ್ಬೋದು, GV ಅತ್ರಿ ಅವರಿರ್ಬೋದು, ಅವರೆಲ್ಲ ತೀರ್ ಹೋಗ್ಬಿಟ್ಟಿದ್ದಾರೆ. ಇದ್ದಾರೆ ಈಗಲೂ ಸುಗಮ ಸಂಗೀತಕ್ಕೆ ಬಹಳ ಕಷ್ಟಪಟ್ಟು ದುಡಿತಾ ಇರೋರು ಇದ್ದಾರೆ. ಬಟ್ ಅವರೊಂಥರ ಸ್ಟಾರ್ ಕಂಪೋಸರ್ಸ್ ಅಂತ ಇದ್ರಲ್ಲ, ಅವರಿಲ್ಲ. ಸೊ ತುಂಬ ನಾವೆಲ್ಲ ಯಂಗ್ಸ್ಟರ್ಸ್ ಇನ್ನೂ ಕಷ್ಟಪಟ್ಟು ವಿ ಹ್ಯಾವ್ ಟು ಪ್ರೆಸೆಂಟ್ ನ್ಯೂ ಕಾಂಪೋಸಿಷನ್ಸ್, ಹೊಸ ಕಾಂಪೋಸಿಷನ್ಸನ್ನು ಪ್ರೆಸೆಂಟ್ ಮಾಡಬೇಕು, ಜನರ ಮನಸ್ಸಿಗೆ ಅದು ತಲುಪುವಂತೆ ಮಾಡಬೇಕು. ಅದು ಆಗಿನ ಕಾಲದಲ್ಲಿ ಅವ್ರದ್ದೇ ಆದ ಒಂದಷ್ಟು ಚಾಲೆಂಜಸ್ ಇತ್ತು. ಏನಂದರೆ ಜನರಿಗೆ ಈ ಸಂಗೀತವನ್ನು ಮುಟ್ಟಿಸೋದು ಹೇಗೆ. ಆವಾಗ ಅವರು ಆಲ್ ಇಂಡಿಯಾ ರೇಡಿಯೋ ಒಂದೇ ಇತ್ತು ಆಗಿನ ಕಾಲದಲ್ಲಿ. ಆವಾಗ ಬೀದಿಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಹಾಡಿ ಹಾಡಿ ಈ ಸಂಗೀತವನ್ನು ಅವರು ಜನಪ್ರಿಯ ಮಾಡಿದ್ರು. ಅದಾದಮೇಲೆ ಚಾನೆಲ್ಗಳು ಬಂತು, FM ಇರಬಹುದು ಅಥವಾ ಈವನ್ TV ಚಾನೆಲ್ಗಳು, ಬೇರೆ ಬೇರೆ ಪ್ರೈವೇಟ್ ಚಾನೆಲ್ಸ್ ಬಂತು. ಆಗ ಅವ್ರಿಗೆ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ಅವ್ರಿಗೆ ಸುಗಮ ಸಂಗೀತವನ್ನು ಕೂಡ, ಭಾವಗೀತೆಗಳನ್ನು ಕೂಡ ಜನರಿಗೆ ಪ್ರೆಸೆಂಟ್ ಮಾಡಬೇಕು ಅಂತ ಪ್ರೈವೇಟ್ ಚಾನೆಲ್ಸ್ ಅವರು ಕೂಡ ದೇವರ್ ಈಗರ್. ಸೊ ಎಷ್ಟೋ ಕಾರ್ಯಕ್ರಮಗಳು ಪ್ರೈವೇಟ್ ಚಾನೆಲ್ಸ್ ಅಲ್ಲಿ, ದೂರದರ್ಶನಲ್ಲೂ ಕೂಡ ಭಾವಗೀತೆಗಳನ್ನು ನಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಈಗ ಚಾನೆಲ್ಗಳಿಗೆ ಭಾವಗೀತೆ ಅಷ್ಟೊಂದು ಅವರು ದೇ ಹ್ಯಾವ್ ನಾಟ್ ಶೋನ್ ಇಂಟ್ರೆಸ್ಟ್. ಐ ಹೋಪ್ ಇದು ನಾನು ಹೇಳಿದ ಮೇಲಾದರೂ ಬದಲಾವಣೆ ಆಗಲಿ ಅನ್ನೋ ಒಂದು ಆಸೆ ಇದೆ. ಬಟ್ ಈಗ ಜನ ಎಲ್ಲಿ ಕಾಂಟೆಂಟನ್ನು ನೋಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯೂಟ್ಯೂಬಲ್ಲಿ ನೋಡ್ತಾರಾ, ಎಲ್ಲಿ ನೋಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರಾ? ನಿಮಗೂ ಕೂಡ ಅದೊಂದು ಕನ್ಫ್ಯೂಷನ್ ಇರಬೇಕು ಅನ್ಸುತ್ತೆ. ಎಲ್ಲ TV ಚಾನೆಲ್ ಅವ್ರಿಗೂ ಆ ಕನ್ಫ್ಯೂಷನ್ ಇರುತ್ತೆ. ಹಾಗೆ ಸಂಗೀತದವ್ರಿಗೂ ಕನ್ಫ್ಯೂಷನ್ ಇದೆ. ಜನ ಎಲ್ಲಿ ನನ್ನ ಹಾಡು ಕೇಳ್ತಾ ಇದ್ದಾರೆ, ಅವರು TV-ದಲ್ಲಿ ನೋಡ್ತಾರಾ ಹಾಡನ್ನು, ಅಥವಾ ಯೂಟ್ಯೂಬಲ್ಲಿ ದಿನ ಬೆಳಗ್ಗೆ ಹಾಕ್ತಾರ ಹಾಡನ್ನು, ಅಥವಾ ಅವ್ರ ಹೆಡ್ಫೋನಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಕೇಳಿಸ್ಕೋತಾರಾ, ರೇಡಿಯೋದಲ್ಲಿ ಕೇಳ್ತಾರಾ, ಅಥವಾ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದಾಗ ಅದನ್ನು ಕೇಳ್ತಾರಾ, ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕೇಳ್ತಾರೆ ಅಂತ. ಎಲ್ಲ ಕಡೆನೂ ಕೇಳ್ತಾರೆ ಅನ್ನೋದು ಒಂದು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಂತೂ ಈಗ ಬರೀ ಒಂದು 60 ಸೆಕೆಂಡಲ್ಲಿ ಕೇಳಿಬಿಟ್ಟು ಮುಂದಕ್ಕೆ ಹೊಟ್ಟೋಗ್ತಾರೆ. ಇದೆಲ್ಲ ಬದಲಾವಣೆ ತುಂಬ ಆಗಿದೆ. ಈಗ ಎಲ್ಲೆಲ್ಲಿ ನಮ್ಮ ಸಂಗೀತವನ್ನು ಯಾವ್ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚಾಲೆಂಜ್. ಸೊ ನೀವು ಹೇಳಿದ್ರಲ್ಲ ಸಿಂಗಲ್ ಅಂತ, ಆ ಸಿಂಗಲ್ ಅನ್ನೋದು ಕೂಡ ಇವಾಗ ಯಾಕೆ ಆ ಥರ ಆಗಿದೆ ಅಂದರೆ, ಮುಂಚೆ ಒಂದು ಕ್ಯಾಸೆಟ್ ಮಾಡೋರು. ಹೌದು, ಕ್ಯಾಸೆಟ್ಟಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಿದ್ದು A ಸೈಡ್ B ಸೈಡ್, ಹೌದಾ, ಈ ಕಡೆ 5 ಹಾಡು, ಆ ಕಡೆ 5 ಹಾಡು. ಸೊ ಅವರು ಅದನ್ನ ಒಂದು ಇಲ್ಲಿ ಈ ಹಾಡುಗಳನ್ನ ಹಾಕ್ಬೇಕು, ಇಲ್ಲಿ ಈ ಹಾಡುಗಳನ್ನ ಹಾಕ್ಬೇಕು, ಈ ತರ ಪ್ಲಾನ್ ಮಾಡೋರು. ಅದಾದ್ಮೇಲೆ ಏನಾಯ್ತು, CD ಬಂತು, ಎಲ್ಲಾನು ಒಂದೇ ಸೈಡ್, 10 ಹಾಡುಗಳು ಒಂದೇ ಕಂಟಿನ್ಯೂಸ್ ಆಗಿ ಕೇಳಿಸ್ಕೊತಾರೆ ಜನ ಅನ್ನೋದಿತ್ತು. ಆಮೇಲೆ MP3 ಬಂತು, ಆಮೇಲೆ ಏನೋ ಆಯ್ತು, ಆಮೇಲೆ ಎಲ್ಲ ಗಾಳಿನಲ್ಲಿ ತೇಲ್ ಹೋಗ್ಬಿಡ್ತು. ಸೊ ಇವಾಗ ಜನ ಯಾವಾಗ ಹೇಗೆ ನಮ್ಮ ಸಂಗೀತ ಕೇಳ್ತಾರೆ, ಒಂದು ಇಡೀ ಆಲ್ಬಮ್ ಕೇಳ್ತಾರಾ,
ಬಿಗಿನಿಂಗ್ ಇಂದ ಎಂಡ್ವರೆಗೂ ನಾನು 8 ಭಾವಗೀತೆಗಳನ್ನ ಒಂದು ಆಲ್ಬಮ್ ಅಂತ ಮಾಡಿದ್ರೆ ಆ ಥರ ಕೇಳ್ತಾರ ಜನ? ಇಲ್ಲ, ಆ ಥರ ಕೇಳೋದು ಐ ಡೋಂಟ್ ಥಿಂಕ್ ಸೊ. ಅದು ವಾಪಸ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಲಿಸ್ನಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಒಳ್ಳೆ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏಕೆಂದರೆ ಒಂದು ಆಲ್ಬಮ್ ಮಾಡಿದಾಗ ಏನಂದರೆ ನಮ್ಮ ಇಡೀ ಒಂದು ಜನರಿಗೆ ಒಂದು 45 ಮಿನಿಟ್ಸ್ ಆರ್ 60 ಮಿನಿಟ್ಸ್ದು ಒಂದು ಎಕ್ಸ್ಪೀರಿಯನ್ಸ್ ಕೊಡ್ಬೋದು ನಾವು. ಒಂದು ಹಾಡಾಗ್ಬಿಟ್ರೆ ಏನಾಗುತ್ತೆ ಗೊತ್ತೋ, ಒಂದು ಹಾಡು ಆಯಿತು, ಅದಾದಮೇಲೆ ಏನು ಹಾಡು, ಯಾವ ಹಾಡು ಕೇಳ್ತೀರಾ ನೀವು? ಆ ಎಕ್ಸ್ಪೀರಿಯನ್ಸನ್ನು ನಾವು ಕ್ಯೂರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗನ್ಸೋದು ಇವಾಗ ಸಿಂಗಲ್ಗಳು ಅದನ್ನು ರಿಲೀಸ್ ಮಾಡ್ತೀವಿ, ಆಮೇಲೆ ಬಹುಶಃ ಯೂಟ್ಯೂಬಲ್ಲಿ ಎಲ್ಲ ಸೇರಿ ಇದೊಂದು ಒಟ್ಟಿಗೆ ಒಂದು ಹಾಡು ಅಂತ ಹೇಳ್ತೀವಿ. ಸೊ ಅದಕ್ಕೆ ಸಿಂಗಲ್ಗಳನ್ನು ಇವಾಗ ಸದ್ಯಕ್ಕೆ ರಿಲೀಸ್ ಮಾಡ್ತೇವೆ. ಏನಂದರೆ ನಾನು ಯುರೋಪಲ್ಲಿ ತುಂಬ ಕೆಲಸ ಮಾಡಿದ್ದೀನಿ, ಅಲ್ಲೂ ಕೂಡ ಇದೆಲ್ಲ ಬಂದು ಹೋಯ್ತು, ಈ ಏನೋ ಸಿಂಗಲ್ಗಳು ಮಾಡೋದು ಅದೆಲ್ಲ ಬಂದು ಹೋಯ್ತು. ಈಗ ಮತ್ತೆ ಅವ್ರು ಏನು ಗೊತ್ತಾ, ಜನ ಎಲ್ಲ ಈಗ ಮತ್ತೆ ಅಲ್ಲಿ ಜನ ಎಲ್ಲ ವಾಪಸ್ LP ಕೇಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ಎಲ್ಲ ಹಿಂದಿಗಡೆ LP ರೆಕಾರ್ಡ್ಸ್. ಸೊ ಗ್ರಾಮೋಫೋನ್ ಇಟ್ಕೊಳ್ತಾರೆ ಮನೆಯಲ್ಲಿ, LPಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ. ಆಮೇಲೆ LP ಕೊಂಡ್ಕೊಂಡಾಗ ಏನು ಗೊತ್ತಾ, ಅದು 8 ಹಾಡುಗಳು ಒಂದ್ಸಲ ಹಿಂಗೆ ಹಾಕಿದ್ರೆ ಅದು 8 ಹಾಡು ಬರುತ್ತೆ. ಆಮೇಲೆ ಆ ಸಂಗೀತ ಇಲ್ಲಿದೆ ನೋಡಿ ಅಂತ ನೀವು ತೋರಿಸ್ಬೋದು ಫಿಸಿಕಲ್ ಆಗಿ. ಇವಾಗ ನೀವು ನಿಮ್ಮ ಕಲೆಕ್ಷನ್, ಮ್ಯೂಸಿಕ್ ಕಲೆಕ್ಷನ್ ಏನಿದೆ ಅಂದರೆ ನೀವು ಎಲ್ಲಿ ತೋರಿಸ್ತೀರಾ? ನೀವು ತೋರ್ಸೋಕ್ಕಾಗಲ್ಲ. ನಾನು ಕಂಪ್ಯೂಟರಲ್ಲಿ ತೋರಿಸ್ಬೋದು ಒಂದು ಲಿಸ್ಟು, ಅಥವಾ ನಿಮ್ಮ ಫೋನಲ್ಲಿ ಒಂದು ಲಿಸ್ಟ್ ತೋರಿಸ್ಬೋದು. ಬಟ್ ಅಲ್ಲಿ ಏನಂದರೆ ದೇ ವಾಂಟ್, ಅವ್ರು ಫಿಸಿಕಲ್ ಆಗಿ ದೇ ವಾಂಟ್ ಟು ಹೋಲ್ಡ್ ಆ ಮ್ಯೂಸಿಕ್. ನೋಡಿ ನನ್ನ ಕಲೆಕ್ಷನ್ ನೋಡಿ, ಈ ಶೆಲ್ಫಲ್ಲಿ ನನ್ನ ಕಲೆಕ್ಷನ್ ಇದೆ, ಇಲ್ಲಿ ಇಷ್ಟು ನಾನು ಕಲೆಕ್ಷನ್ ಇಟ್ಕೊಂಡಿದ್ದೀನಿ ನೋಡಿ ಅಂತ ಒಂದೊಂದೇ ತೆಗೆದು ಅದ್ರದ್ದು ಏನು ಡೀಟೇಲ್ಸ್ ಎಲ್ಲ ಇದರಲ್ಲಿರುತ್ತೆ ಕವರಲ್ಲಿ. ಆ ಕವರ್ ತೆಗೆದು ಆ ಡೀಟೇಲ್ಸ್ ಓದ್ಕೊಂಡು ಆ ಹಾಡನ್ನು ಕೇಳಿಕೊಂಡು ಅವರಿಗೆ ಮತ್ತೆ ಆ ಅನುಭವ ಬೇಕಾಗಿದೆ. ಸೊ ದೇ ಹ್ಯಾವ್ ಗಾನ್ ಬ್ಯಾಕ್. LP ಇದಕ್ಕೆ ವಾಪಸ್ ಹೊಟ್ಟೋಗಿದ್ದಾರೆ ಅವರು. ಐ ಹೋಪ್ ನಮ್ಮಲ್ಲೂ ಹಂಗಾಗಲಿ ಅನ್ನೋ ಒಂದು ಆಸೆ. ಅವಾಗ ಏನು ಗೊತ್ತು, ತುಂಬ ಕೇಳೋಕ್ಕೂ ಒಂದು ನೆಮ್ಮದಿ ಇರುತ್ತೆ. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಆ್ಯಸ್ ಆರ್ಟಿಸ್ಟ್ಸ್ ವಿ ಕ್ಯಾನ್ ಆಲ್ಸೋ ಸ್ಟಾರ್ಟ್ ಪ್ಲಾನಿಂಗ್ ಒಂದು ಆಲ್ಬಮನ್ನು ಹೆಂಗೆ ಪ್ಲಾನ್ ಮಾಡೋದು ಅಂತ. ಇವಾಗ ಸಿಂಗಲ್ಗಳ ಕಾಲ ನಡೀತಾ ಇದೆ. ಇವಾಗ ಟೆಸ್ಟ್ ಮ್ಯಾಚಿಂದ ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀವಿ, IPL ಆ ಥರ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.